ಸರ್ಕಾರ ಕಣ್ಣಿದ್ದು ಕುರುಡಾಗಿ ಕುತ್ಕೊಂಡಿದ್ಯಾ ಅಥವಾ ಪೊಲೀಸರಿಗೆ ಏನಾದ್ರು ಕಮಿಷನ್ ಇದೆಯಾ? ಈ ರೀತಿ ಕ್ಯಾನ್ ಗಟ್ಟಲೆ ಪೆಟ್ರೋಲ್ ಮತ್ತು ಡೀಸೆಲ್ ಕಳ್ತನ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರಂತೂ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಮೇಲೆ ಸಂಪೂರ್ಣವಾಗಿ ವಿಫಲಾಗಿ ಹೋಗಿದ್ದಾರೆ. ಎರಡನೇ ದೇವರಾಜ ಅರಸ್ ಅಂತ ಹೇಳ್ತಾ ಇರ್ತಕ್ಕಂಥ ನಮ್ಮ ಅರಸ್ ಟ್ಯಾಕ್ಸ್ ನ ದಾಳಿ, ತೆರಿಗೆಯ ದಾಳಿ, ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ. ಬೆಲೆ ಏರಿಕೆಯಿಂದ ನಮ್ಮ ಜನರ ಬೆನ್ನು ಬಾಗಿಸುವ ರೀತಿಯಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಊರಿಗೆ, ಹುಬ್ಬಳ್ಳಿಗೆ, ಧಾರವಾಡಕ್ಕೆ, ಮುಂಬೈ, ಕರ್ನಾಟಕಕ್ಕೆ ಒಂದು ಚಿನ್ನದ ಹೊಗೆನೆ ಬರುತ್ತೆ ಅಂತ ಏನ್ ಕನಸು ಕಾಣ್ತಾ ಇದ್ರು, ಲೂಟಿ ನಡೀತಾ ಇದೆ. ಬೆಳಗಾಂ ಜಿಲ್ಲೆನಲ್ಲಿ ಲೂಟಿ ನಡೀತಾ ಇದೆ. ಹೇಗೆ ಲೂಟಿ ನಡೀತಾ ಇದೆ ಅಂತಂದ್ರೆ, ಮರಳು ದಂಧೆ ನಡೀತಾ ಇದೆ, ಗಾಂಜಾ ಮಟ್ಕಾಗಳ ದಂಧೆ ನಡೀತಾ ಇದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಬಾಣಂತಿಯರ ಸಾವುಗಳು ಸಂಭವಿಸ್ತಾ ಇದ್ದಾವೆ, ಪ್ರಾಮಾಣಿಕ ಅಧಿಕಾರಿಗಳು ಕ್ಲಾರ್ಕ್ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ, ಸುರಕ್ಷತೆ ಇಲ್ಲ ಮಹಿಳೆಯರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ. ಹಾಗಾಗಿ ಬೆಳಗಾಂ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದ ಅತಿ ಎರಡನೇ ದೊಡ್ಡ ಜಿಲ್ಲೆ. 18 ಜನ ಶಾಸಕರನ್ನು ಹೊಂದಿರತಕ್ಕಂಥ ಎರಡನೇ ದೊಡ್ಡ ಜಿಲ್ಲೆ. ಆದ್ರೆ ಅಭಿವೃದ್ಧಿ ಮಾತ್ರ ಏನೇನೂ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಜನಾಕ್ರೋಶ ಯಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಈ ವಿಷಯಗಳನ್ನ ನಾವು ತೆಗೆದುಕೊಳ್ಳೋರಿದ್ದೇವೆ. ಏನು ಗಾಂಜಾ ಮತ್ತು ಮಟ್ಕಾ ಏನು ನಿಯಂತ್ರಿತವಾಗಿ ನಡೀತಾ ಇದೆ. ಈ ಸರ್ಕಾರ ಬಂದ ಮೇಲೆ ಗಾಂಜಾ, ಮಟ್ಕಾ ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದಕ್ಕೆ ಪೊಲೀಸರು ಕೂಡ ಸಹಾಯ ಮಾಡ್ತಿದ್ದಾರೆ ಅನ್ನಿಸ್ತಾ ಇದೆ. ಪೆಟ್ರೋಲ್ ದಂಧೆ ರಾಜಾರೋಷವಾಗಿ ನಡೀತಿದೆ ಸರ್. ನಾನು ಕೇಳಿದೆ, ಪೆಟ್ರೋಲ್ ದಂಧೆ NH4 ನಲ್ಲಿ ಅಟ್ಯಾಚ್ಡ್ ಆಗಿ ಏನು ಇದೆ, ಆ ಪೆಟ್ರೋಲ್ ಟ್ಯಾಂಕ್ಗಳಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಅಲ್ಲಿ ಕಳ್ತನ ಮಾಡ್ತಾ ಇರಬಹುದು. ಇದು ಪೊಲೀಸರಿಗೆ ಗೊತ್ತಿದ್ದು ಸುಮ್ಮನೆ ಇದ್ದಾರಾ ಅಥವಾ ಪೊಲೀಸರಿಗೆ ಏನಾದ್ರು ಕಮಿಷನ್ ಇದೆಯಾ? ಮತ್ತು ಆ ಟ್ಯಾಂಕ್ ಅನ್ನು ಒಂದ್ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಪೆಟ್ರೋಲ್ ಅನ್ನು ತುಂಬಿಕೊಡೋದು. ಈ ರೀತಿ ಕ್ಯಾನ್ ಗಟ್ಟಲೆ ಪೆಟ್ರೋಲ್ ಮತ್ತು ಡೀಸೆಲ್ ಕಳ್ತನ ಆಗ್ತಾ ಇದೆ. ಮತ್ತು ಹಾಫ್ ರೇಟ್ ಮತ್ತು ಚೀಪ್ ರೇಟ್ ಅಂತೇಳಿ ಮಾರಾಟ ಮಾಡ್ತಾ ಇದ್ದಾರೆ ಆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ. ಹಾಗಾಗಿ ಇದರ ಬಗ್ಗೆ ಸರ್ಕಾರ ಕಣ್ಣಿದ್ದು ಕುರುಡಾಗಿ ಕೂತ್ಕೊಂಡಿದೆಯಾ? ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಒಳಗಡೆ ಕಮಿಷನ್ನಿನ ಬಲೆ ಹಾಕಿಬಿಟ್ಟು ನಿದ್ದೆ ಮಾಡ್ತಾ ಇದ್ದಾರ? ಈ ಸರ್ಕಾರ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯುವತಿಯರಿಗೆ, ನಮ್ಮ ಹಿಂದೂ ಮಹಿಳೆಯರಿಗೆ ರಕ್ಷಣೆ ಕೊಡ್ತಾ ಇಲ್ಲ. ಕಳ್ಳತನಗಳು ನಡೀತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ. ಮರಳು ದಂಧೆ ಅಂತಲೂ ಕೂಡ ಈ ಮಲಪ್ರಭಾ ನದಿಯ ದಡದಲ್ಲಿ ಅನಿಯಂತ್ರಿತವಾಗಿ ನಡೀತಾ ಇದೆ. ಕಾನೂನು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವುದೇ ಕ್ರಮಗಳನ್ನು ಈ ಸರ್ಕಾರ ಜರುಗಿಸ್ತಾ ಇಲ್ಲ. ಹಾಗಾಗಿ ಕಣ್ಣಿದ್ದು ಕುರುಡಾಗಿದೆ, ಬುದ್ಧಿ ಇದ್ದು ಭ್ರಮಣೆಯಾಗಿದೆ ಈ ಸರ್ಕಾರ. ಸಿದ್ದರಾಮಯ್ಯ ಅವರಂತೂ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಮೇಲೆ ಸಂಪೂರ್ಣವಾಗಿ ವಿಫಲಾಗಿ ಹೋಗಿದ್ದಾರೆ. ಆಗಿರ್ತಕ್ಕಂಥವ್ರು, ನಾನು ಎರಡನೇ ದೇವರಾಜ ಅರಸ್ ಅಂತ ಹೇಳ್ತಾ ಇರ್ತಕ್ಕಂಥ ನಮ್ಮ ಅರಸ್ ಸಿದ್ದರಾಮಯ್ಯ ಅವರು 9 ರೂಪಾಯಿ ಹೆಚ್ಚಿಗೆ ಮಾಡಿದರು ಒಂದು ಲೀಟರ್ ಹಾಲಿಗೆ. ಅದಷ್ಟಕ್ಕೆ ನಿಲ್ಲಿಲ್ಲ. ಹಾಲಿನ ದರ ಹೆಚ್ಚಿಗೆ ಆಗಿದ್ರಿಂದ ಮೊಸರಿನ ದರ ಹೆಚ್ಚಿಗೆ ಆಯಿತು, ತುಪ್ಪದ ದರ ಹೆಚ್ಚಿಗೆ ಆಯಿತು, ಹಾಲಿನ ವಿವಿಧ ಉತ್ಪನ್ನಗಳ ಬೆಲೆ ಹೆಚ್ಚಾಯಿತು, ಟೀ, ಕಾಫಿ, ಹೋಟೆಲ್ ದರಗಳು ಹೆಚ್ಚಾದವು. ಹೀಗೆ ನಮ್ಮ ರಾಜ್ಯದಲ್ಲಿ ಡೀಸೆಲ್, ಪೆಟ್ರೋಲ್ ದರವನ್ನು ಕೂಡ 3 ಸಾರಿ ಹೆಚ್ಚಿಗೆ ಮಾಡಿದ್ರು. 7 ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಲೀಟರ್ಗೆ. ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಕಸದ ಮೇಲೂ ಕೂಡ ತೆರಿಗೆ ಹಾಕಿದರು. ಕಸದ ಮೇಲೆ, ನೀರಿನ ಮೇಲೆ. ಉದಾಹರಣೆಗೆ ನನ್ನ ಮನೆಯಲ್ಲಿ ಒಂದು 100 ರೂಪಾಯಿ ಬರ್ತಾ ಇತ್ತು ಒಂದು ತಿಂಗಳಿಗೆ ನೀರಿನ ಟ್ಯಾಕ್ಸ್ ಅಂತ ಹೇಳಿದ್ರೆ, ನನಗೆ ಈಗ ಹೊಸ ಟ್ಯಾಕ್ಸ್ ನ ವಿಧಿಸಿದ ಮೇಲೆ 130 ರೂಪಾಯಿ ಬರುತ್ತೆ. ನನ್ನ ತಿಂಗಳಿಗೆ ಒಂದು 1,000 ರೂಪಾಯಿ ಬರ್ತಾ ಇತ್ತು ಟ್ಯಾಕ್ಸ್ ಅಂತ ಹೇಳಿದ್ರೆ ಈಗ 1,300 ರೂಪಾಯಿ ಬರುತ್ತೆ. ಅಂದ್ರೆ ಒಂದ್ ರೀತಿ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ನ ದಾಳಿ, ತೆರಿಗೆಯ ದಾಳಿ, ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ.
ಈ ಸರ್ಕಾರಕ್ಕೆ ಒಂದು ಸ್ವಲ್ಪವೂ ಕೂಡ ಕನಿಕರ ಅಂತಕ್ಕಂಥದ್ದಿಲ್ಲ, ಸಿಂಪತಿ ಅಂತಕ್ಕಂಥದ್ದಿಲ್ಲ ಕರ್ನಾಟಕ ರಾಜ್ಯದ ಜನರ ಬಗ್ಗೆ. ಈ ಗ್ಯಾರಂಟಿಯ ಹೆಸರಿನಲ್ಲಿ ಏನಾದರೂ ಮಾಡಬೇಕು. ಜನರ ಮನೆಯಲ್ಲಿ ಒಂದ್ ರೀತಿ ತೆರಿಗೆಯ ಲೂಟಿ ನಡೀತಾ ಇದೆ. ಬೆಲೆ ಏರಿಕೆಯಿಂದ ನಮ್ಮ ಜನರ ಬೆನ್ನು ಬಾಗಿಸೋ ರೀತಿಯಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಆಲ್ಕೋಹಾಲ್ ಈಗ ಉದಾಹರಣೆಗೆ ಒಂದು ಎಷ್ಟು 60 ml ಅಂತ ತೆಗೆದುಕೊಂಡ್ರೆ ಅದರ ಬೆಲೆ ಡಬಲ್ ಆಗಿದೆ ಮತ್ತು 42,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಂದ್ರೆ ಜಾಸ್ತಿ ಕುಡಿಸೋದು ಜನರಿಗೆ, ನೀವು ಹೆಚ್ಚಿಗೆ ಮಾಡಿದ್ದಾರೆ. ಆದ್ರಿಂದ ಈ ಸರ್ಕಾರ ಒಂದ್ ರೀತಿ ತೆರಿಗೆಯ ದಾಳಿ, ಬೆಲೆ ಏರಿಕೆಯ ದಾಳಿ, ಆಲ್ಕೋಹಾಲ್ ಮೇಲೆ ವಿಪರೀತ ಟ್ಯಾಕ್ಸ್ ಅನ್ನ ಹಾಕ್ಬಿಟ್ಟು ಬಸ್ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು, ಮುದ್ರಾಂಕ ಶುಲ್ಕ, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ನ ಹೆಚ್ಚು ಮಾಡಿರ್ತಕ್ಕಂಥದ್ದು, ಬೆಲೆಯನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು, ಹೀಗೆ ಸುಮಾರು 48 ವಸ್ತುಗಳ ಮೇಲೆ ಬೆಲೆಯನ್ನೇ ಹೆಚ್ಚು ಮಾಡಿದ್ದಾರೆ, ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದ್ದಾರೆ. 20 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಇದ್ರೆ, ಟ್ಯಾಕ್ಸ್ ಇದ್ರೆ ಸ್ಟ್ಯಾಂಪ್ಗೆ ಅದನ್ನ 100 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. 100 ರೂಪಾಯಿ ಇದ್ದದ್ದನ್ನ 500 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. 500 ರೂಪಾಯಿ ಇದ್ದದ್ದನ್ನ 1000 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಆದ್ರಿಂದ ಸಾವಿರಾರು ಕೋಟಿ ರೂಪಾಯಿ ಈ ರೀತಿಯ ತೆರಿಗೆಯ ಮೂಲಕ ಮತ್ತೆ ಬೆಲೆ ಏರಿಕೆಯ ಮೂಲಕನೇ ಸಂಗ್ರಹ ಮಾಡ್ತಾ ಇದ್ದಾರೆ. ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದೆ. ಇನ್ನು SC/ST ಗಳ ಹಣ ಲೂಟಿ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಮೊದಲನೇ ಸರಿ ಬಜೆಟ್ ಮಾಡಿದಾಗ ರೂಪಾಯಿ ಸಿಲಿಂಡರ್ಗೆ ಹೆಚ್ಚಳ ಆಯ್ತು. ಅದಾದ್ಮೇಲೆ 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚಳ ಆಯ್ತು. ಅದ್ರ ಬಗ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಯಾವುದೇ ಕಸ್ಟಮರ್ಸ್ ಮೇಲೆ ಇದು ಬಂದಿಲ್ಲ, ಕಂಪನಿಗಳ ಮೇಲೆ ಅಷ್ಟೇ ಬಂದಿದೆ. ಯಾವುದೇ ಕಸ್ಟಮರ್ಸ್ಗೆ 2 ರೂಪಾಯಿ ಟ್ಯಾಕ್ಸ್ ಏನಿದೆ ಅದು ಕಸ್ಟಮರ್ಸ್ ಮೇಲೆ, ಜನರ ಮೇಲೆ ಟ್ಯಾಕ್ಸ್ ಇಲ್ಲ. ಒಂದೇದು, ಹಾಗಾಗಿ ಸರ್ಕಾರ ಅದನ್ನ ಏರಿಸಿಲ್ಲ. ಎರಡನೇದು, 50 ರೂಪಾಯಿ ಏನು ಗ್ಯಾಸ್ಗೆ ಹೆಚ್ಚಾಗಿದೆ. ಈಗ 1 ವರ್ಷದ ಕೆಳಗಡೆ ಚುನಾವಣೆಗಿಂತ ಪೂರ್ವದಲ್ಲಿನೇ 1003 ರೂಪಾಯಿ ಇತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ. ಅದನ್ನ 800 ರೂಪಾಯಿಗೆ ಕಡಿಮೆ ಮಾಡಿದೆ. ಈಗ ಅದನ್ನ 50 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಸಾಕಷ್ಟು ಬೆಲೆಯನ್ನ ಕಡಿಮೆ ಮಾಡಿತ್ತು. ಈಗ 50 ರೂಪಾಯಿ ಹೆಚ್ಚಿಗೆ ಮಾಡಿದೆ. ಈ 50 ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಕೂಡ ಅದನ್ನ ಮತ್ತೆ ಜನರಿಗೆ ಕೊಡ್ತಕ್ಕಂತ ಅಭಿವೃದ್ಧಿಯ ವಿಷಯದಲ್ಲಿ ರಸ್ತೆ ಕಾಮಗಾರಿಗಳು, ರೈಲ್ವೆ ಕಾಮಗಾರಿಗಳು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಹಾಕೊಂಡಿದೆ ಅನ್ನುವಂಥದ್ದು ಜನತೆಗೆ ಗೊತ್ತಿದೆ. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ನೈತಿಕತೆನೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನೈತಿಕತೆನೇ ಇಲ್ಲ ಅಂತ ಬೆಲೆ ನೈತಿಕತೆ ಅವ್ರಿಗಿಲ್ಲ. ಎಷ್ಟು ವಸ್ತುಗಳ ಬೆಲೆ ಏರಿಸಿದ್ವಿ ನಾವು? ನೈತಿಕತೆ ಇದ್ದಿದ್ರೆ ಅವ್ರು ಮಾತಾಡ್ತಾ ಇರಲಿಲ್ಲ. 48 ವಸ್ತುಗಳ ಮೇಲೆ ಬೆಲೆ ಏರಿಕೆ ಮತ್ತು ಟ್ಯಾಕ್ಸ್ ಅನ್ನು ಹಾಕಿರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ. ಮತ್ತು ಈ ರಿಜಿಸ್ಟ್ರೇಷನ್ ಫೀಸು ಫೀಟ್ಗೆ 100 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಫೀಟ್ಗೆ ಆಧಾರದ ಮೇಲೆ ಆ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ, ಏನು ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು, ಆರ್ಥಿಕವಾಗಿ ಹಿಂದುಳಿದಿದ್ರೆ ಆರ್ಥಿಕವಾಗಿ ಅನುದಾನ ಕೊಡೋದು, ಅವರಿಗೆ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಬೇರೆ ಬೇರೆ ಯೋಜನೆಯನ್ನ ರೂಪಿಸೋದು, ಇದನ್ನ ಸರ್ಕಾರ ಮಾಡಬೇಕು. ಆದ್ರೆ ಈ ಸರ್ವೆ ಬಗ್ಗೆನೇ ಕಾಂಗ್ರೆಸ್ ಅಲ್ಲಿನೇ ಬಹಳಷ್ಟು ಜನ ನಾಯಕರು ಅದನ್ನ ವಿರೋಧ ಮಾಡಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಜಾತಿ ಗಣತಿ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ. ನೀವು ಎಲ್ಲರಿಗೂ ಕೊಡಿ, ರಾಜ್ಯದಲ್ಲಿ ಎಲ್ಲ ಶಾಸಕರುಗಳಿಗೂ ಕೊಡಿ. ಇದ್ರ ಬಗ್ಗೆ ಒಂದು ವಿಶೇಷ ಸದನ ಕರೀರಿ. ಒಂದು ವಾರ ವಿಶೇಷ ಸದನವನ್ನ ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡೋಣ. ಇದು ಎಷ್ಟು ಸೈಂಟಿಫಿಕ್ ಆಗಿದೆ, ಅನ್ಸೈಂಟಿಫಿಕ್ ಆಗಿದೆ,
ಯಾವ ಸಮುದಾಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದೆ, ನಮ್ಮ ರಾಜ್ಯದಲ್ಲಿ ಅತಿ ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಯಾವುದು, ಇದೆಲ್ಲವನ್ನು ಕೂಡ ಚರ್ಚೆ ಮಾಡೋಣ. ಒಂದು ವಾರ ಕಾಲ ಇದರ ಬಗ್ಗೆ ಚರ್ಚೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿವೇಶನವನ್ನ ನಡೆಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ರಾಜ್ಯದಲ್ಲಿ ಸಾಕಷ್ಟು ಬೆಲೆ ಏರಿಕೆಯ ದಾಳಿನೇ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದ್ಸರಿ ಹಾಲಿನ ಬೆಲೆ ಹೆಚ್ಚಿಗೆ ಮಾಡ್ತಾರೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆಯನ್ನು ಹೆಚ್ಚು ಮಾಡ್ತಾರೆ, ಒಂದ್ಸರಿ ಹೆಚ್ಚು ಮಾಡಬಹುದು ಒಂದು ವರ್ಷದಲ್ಲಿ. ಆದ್ರೆ ಮೂರ್ ಸರಿ ಹಾಲಿನ ದರ ಒಂದ್ಸರಿ ₹3, ಆಮೇಲೆ ಒಂದ್ಸರಿ ₹2, ಆಮೇಲೆ ಈಗ ₹4. ಅದನ್ನ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ರೈತರಿಗೆ ಒಂದು ಪೈಸಾ ಕೊಟ್ಟಿಲ್ಲ. 1 ಲೀಟರ್ಗೆ ₹9. ಇಡೀ ದೇಶದಲ್ಲಿದೆ ಅತಿ ಹೆಚ್ಚು ಬೆಲೆಯನ್ನು ಏರಿಸಿರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಆರ್ಥಿಕತೆ. ಯಾಕೆ ಹಿಂದೂಗಳಿಗಿಲ್ಲ? ಹಿಂದೂಗಳಲ್ಲಿ ಬಡವರಿಲ್ವಾ? ಯಾಕೆ ಹಿಂದೂಗಳು ವಿದೇಶದಲ್ಲಿ ಹೋಗ್ಬಿಟ್ಟು ಬಡ ವಿದ್ಯಾರ್ಥಿಗಳು ಓದಬಾರ್ದ? ಯಾರು ಹಣ ಕೊಡ್ತಾ ಇದ್ದೀರಿ? ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ? ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಕಟ್ತಾ ಇದ್ದಾರೆ. ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದ? ನಮ್ಮ ದೇವಸ್ಥಾನಗಳಿಗೆ ಒಂದು ನ್ಯಾಯ ಪೈಸೆ ಕೊಡ್ತಾ ಇಲ್ಲ. ಮಸೀದಿಗಳಿಗೆ, ಆಮೇಲೆ ಮದರಸಾಗಳಿಗೆ ಹಣವನ್ನ ಕೊಡ್ತಾ ಇದ್ದಾರೆ. ಇಮಾಮ್ಗಳಿಗೆ ಏನು ಅಲ್ಲಾಹು ಅಕ್ಬರ್ ಅಂತ ಪ್ರಾರ್ಥನೆ ಮಾಡ್ತಾರೆ, ಅವರಿಗೆ ಪ್ರತಿ ತಿಂಗಳು ₹6,000 ಕೊಡ್ತಾರೆ. ನಮ್ಮ ಹಿಂದೂ ಪೂಜಾರಿಗಳಿಗೆ ದೇವಸ್ಥಾನಗಳಲ್ಲಿ ಏನು ಕೊಡ್ತಾ ಇಲ್ಲ. ಯಾಕೆ ಈ ರೀತಿ ತುಷ್ಟೀಕರಣ? ಯಾಕೆ ಈ ರೀತಿಯ ಓಲೈಕೆ ರಾಜಕಾರಣ? ಹಿಂದೂ ಮಹಿಳೆಯರಿಗೆ ಮದುವೆ ಆದ್ರೆ ಅವ್ರಿಗೆ ಒಂದು ಪೈಸಾ ಕೊಡೋದಿಲ್ಲ, ಬಡವರಿದ್ರು ಕೂಡ. ಆದ್ರೆ ಮುಸ್ಲಿಮರು ಬಡವರಿಗೆ ₹50,000 ಕೊಡ್ತಾರೆ. ನವದಂಪತಿಗಳಿಗೆ ₹50,000. ಹೀಗೆ ನಮ್ಮ ರಾಜ್ಯದಲ್ಲಿ ಓಲೈಕೆಯ ರಾಜಕಾರಣ, ಅಲ್ಪಸಂಖ್ಯಾತರ ತುಷ್ಟೀಕರಣ ಬೇರೆ ಮೀರ್ತಾ ಇದೆ. ಅಸಹ್ಯ ಅನ್ನಿಸ್ತಾ ಇದೆ. ಈ 3 ಸಂಗತಿಗಳನ್ನ ಇಟ್ಕೊಂಡು ಅಲ್ಪಸಂಖ್ಯಾತರ ತುಷ್ಟೀಕರಣನ, SC STಗಳಿಗೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯವನ್ನ ಮತ್ತು ಈ ರೀತಿ ಬೆಲೆ ಏರಿಕೆ ಮತ್ತು ತೆರಿಗೆಯ ದಾಳಿಯನ್ನ ಖಂಡಿಸಿ ನಾವು ಜನಾಕ್ರೋಶ ಯಾತ್ರೆ 2ನೇ ಹಂತದ ಯಾತ್ರೆ ನಾವು ಬೆಳಗಾಂನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. 16ನೇ ತಾರೀಕು ಯಾತ್ರೆ ಬೆಳಿಗ್ಗೆ ಪ್ರಾರಂಭ ಆಗುತ್ತೆ, 2ನೇ ಹಂತದ ಯಾತ್ರೆ. ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿ, ನಮ್ಮ ವಿಪಕ್ಷ ನಾಯಕರಾಗಿರುವಂತ R ಅಶೋಕ್ ಅವರು, ಆಮೇಲೆ ಮತ್ತೊಬ್ಬರು ವಿಪಕ್ಷ ನಾಯಕರು ವಿಧಾನ ಪರಿಷತ್ನಲ್ಲಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು, ಗೋವಿಂದ್ ಕಾರಜೋಳ ಅವರು, ಆಮೇಲೆ ನಮ್ಮ ಮೈಸೂರಿನ MP ಅವರು, ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಬಹಳ ದೊಡ್ಡ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥ ವಂಶಸ್ಥರಾಗಿರುವಂತ ಯದುವೀರ ಒಡೆಯರ್ ಅವರು ಈ ಒಂದು 2ನೇ ಹಂತದ ಯಾತ್ರೆಗೆ ಚಾಲನೆಯನ್ನ ಕೊಡೋರಿದ್ದಾರೆ. 16ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಬೆಳಗಾಂನಲ್ಲಿ ನಾವು ಪ್ರಾರಂಭ ಮಾಡುತ್ತೇವೆ. ಇದನ್ನು ಮುಗಿಸ್ಕೊಂಡು ಸಾಯಂಕಾಲ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ. 17ನೇ ತಾರೀಕು ಬಾಗಲಕೋಟೆ, ಬಿಜಾಪುರ, 18ನೇ ತಾರೀಕು ಕಲಬುರಗಿ ಮತ್ತು ಬೀದರ್. ಈ ರೀತಿ 2ನೇ ಹಂತದ್ದು 6 ಜಿಲ್ಲೆಗಳಿಗೆ ನಾವು ಮಾಡೋರಿದ್ದೇವೆ. 3ನೇ ಹಂತದ್ದು ದಾವಣಗೆರೆ, ಚಿತ್ರದುರ್ಗ ನಾವು ಪ್ರಾರಂಭ ಮಾಡ್ತೇವೆ. ಹೀಗೆ ನಮ್ಮ ಜನಾಕ್ರೋಶ ಯಾತ್ರೆಗೆ ಬಹಳ ದೊಡ್ಡ ಸ್ಪಂದನ ಸಿಗ್ತಾ ಇದೆ. ಆದ್ರಿಂದ ನಾವು ಬೆಳಗಾಂನಲ್ಲಿ ನಾನು ನಿನ್ನೆ ಸಾಯಂಕಾಲ ಬಂದೆ. ನಮ್ಮ ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರ ಜೊತೆ ನಾನು ಮಾತಾಡಿ ಈ ಒಂದು ಯಾತ್ರೆಯನ್ನು ಯಶಸ್ವಿ ಮಾಡೋದಕ್ಕೋಸ್ಕರವಾಗಿ ನಾವು ಯೋಜನೆಯನ್ನ ರೂಪಿಸ್ತಾ ಇದ್ದೀವಿ. ಬಸವರಾಜ ರಾಯರೆಡ್ಡಿ ಅವರೇ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ, ಮಾಜಿ ಸಚಿವರು, ಹಿರಿಯ ರಾಜಕಾರಣಿ, ಮಾಜಿ ಶಿಕ್ಷಣ ಸಚಿವರವರು ಮತ್ತು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರು. ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರೇ ನಮ್ಮ ರಾಜ್ಯ ನಂಬರ್ 1 ಭ್ರಷ್ಟಾಚಾರಿ ರಾಜ್ಯ ಆಗಿದೆ ಅಂತ ಹೇಳಿದ ಮೇಲೆ ಇದಕ್ಕಿನ್ನ ಎವಿಡೆನ್ಸ್ ಇನ್ನೇನ್ ಬೇಕು? ಇದಕ್ಕಿನ್ನ ಸಾಕ್ಷಿ ಇನ್ನೇನ್ ಬೇಕು? ಹಾಗಾಗಿ ಈ ಒಂದು
ವಿಷಯಗಳನ್ನ ತೆಗೆದುಕೊಂಡು ನಾವು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೇವೆ. ಜನ ಶಾಪ ಹಾಕ್ತಾ ಇದ್ದಾರೆ ಈ ಸರ್ಕಾರ ಯಾವತ್ತು ಹೋಗುತ್ತೋ ಅಂತ ಹೇಳಿ. ಸರ್, ಈಗ ಒಂದು ಕಡೆ ನೀವು ಬೆಲೆ ಏರಿಕೆ ಖಂಡಿಸಿ ಮಾಡ್ತಾ ಇರುವಂತದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.